ಆತ್ಮೀಯರೇ ನಮಸ್ಕಾರ. ನಾನು ಸತೀಶ್ ಶೆಣೆ ಅಂತ ಉದಯವಾಣಿಯ ಉಪಾಧ್ಯಕ್ಷನಾಗಿದ್ದೇನೆ, ಪ್ರಸರಣ ಮತ್ತು ವ್ಯಾಪಾರ ಅಭಿವೃದ್ಧಿ. ನೀವು ಇಲ್ಲಿ ನೋಡ್ತಿದ್ದೀರಿ, ಇದು ಉದಯವಾಣಿ ಸ್ಟಾಲ್. ಉದಯವಾಣಿ ಸ್ಟಾಲ್ ಯಾಕೆ ಅಂತ ನಾವು ಉದಯವಾಣಿಯನ್ನು ಜನಮನದ ಜೀವನಾಡಿ ಹೇಳ್ತೇವೆ. ಕರಾವಳಿ ಕರ್ನಾಟಕದಲ್ಲಿ 50 ವರ್ಷಗಳಿಂದ ಜನರ ಜೀವನಾಡಿಗಿಂತ ಉದಯವಾಣಿಯವರಿಗೆ. ಹಾಗಾದರೆ ಅವರಿಗೆ ಪಬ್ಲಿಸಿಟಿ ಬೇಕಾ ಅಂತ ಅಲ್ಲ, ಯಾಕೆಂದರೆ ಜನ ಬಂದು ನೋಡೋಕೆ ಖುಷಿ ಪಡ್ತಾರೆ. ಉದಯವಾಣಿಯ ಪ್ರಾಡಕ್ಟ್ಗಳು ನೋಡದೆ ಜನರಿಗೊಂದು ಹೆಮ್ಮೆ. ಜನರು ಉದಯವಾಣಿ ಸ್ಟಾಲ್ಗಳನ್ನು ನೋಡ್ಲಿಕ್ಕಂತಲೇ ಬರ್ತಾರೆ. ಇಲ್ಲಿ ಚಂದವಾದ ಡಿಸೈನ್ಗಳಿರ್ತವೆ, ಹಳೆಯ ಮ್ಯಾಗಝಿನ್ಗಳು ಸಿಗ್ತವೆ. ಇದೆಲ್ಲ ವಿಷಯಕ್ಕೆ ನಮ್ಮ ಸ್ಟಾಲನ್ನು ವಿಸಿಟ್ ಮಾಡ್ಲಿಕ್ಕೆ ಬರ್ತಾರೆ. ನಾನು ಅಜಿತ್ ಭಂಡಾರಿ, ಸರ್ಕ್ಯುಲೇಷನ್ ಮ್ಯಾನೇಜರ್. ಉದಯವಾಣಿಯ ಹಾಗೂ ಉದಯವಾಣಿಯ ಪಬ್ಲಿಕೇಶನ್ಸ್ಗಳ ಒಂದು ಸ್ಟಾಲ್ ಅನ್ನು ಮಾಡಿರ್ತೇವೆ. ಇದರಲ್ಲಿ ಪ್ರಮುಖವಾಗಿ ನಮ್ಮ ಉದಯವಾಣಿ ಹೀಗೆ ಕಳೆದ 1970ರಿಂದ ಪ್ರಾರಂಭವಾದಂಥ ಉದಯವಾಣಿ ದಿನಪತ್ರಿಕೆ, ದಿ ತುಷಾರ ಸಾಹಿತ್ಯ ಮಾಸಪತ್ರಿಕೆ, ರೂಪತಾರ ಕರ್ನಾಟಕದ ಏಕೈಕ ಸಿನಿಮಾ ಪತ್ರಿಕೆ ಮಾಸಿಕ, ಹಾಗೆ ತರಂಗ ಬಗ್ಗೆ ಹೇಳಬೇಕಾಗಿಲ್ಲ, ಒಂದು ಫ್ಯಾಮಿಲಿ ಮ್ಯಾಗಝಿನ್ ತರಂಗ ವಾರ ಪತ್ರಿಕೆ. ಅದು ಅಲ್ಲದೆ ನಮ್ಮ ಸಹ ಪ್ರಕಟಣೆಗಳಾದಂತಹ ಉದಯವಾಣಿ ಡೈರಿ, ತರಂಗ ಡೈರಿ, ಉದಯವಾಣಿ ಪಾಕೆಟ್ ಡೈರಿ, ನಾವು ಇತ್ತೀಚೆಗೆ ಪ್ರಕಟಿಸಿದಂತಹ ಭಗವದ್ಗೀತೆ ಪುಸ್ತಕ, ಉದಯವಾಣಿ ವಿಶೇಷಾಂಕ, ಹೇಗೂ ನಮ್ಮದು ದೀಪಾವಳಿ ವಿಶೇಷಾಂಕ ಹಾಗೂ ಯುಗಾದಿ ವಿಶೇಷಾಂಕ ಮಾರುಕಟ್ಟೆಗೆ ಬರ್ತಾ ಇದೆ. ಇದರೊಟ್ಟಿಗೆ ನಮ್ಮ ಕಂದ ಮುಕುಂದ, ಇತ್ತೀಚೆಗೆ ಸ್ವಾಮೀಜಿ ಹಾಗೂ ಮೋದಿ ಅವರು ಉದ್ಘಾಟಿಸಿದಂಥ ಕಂದ ಮುಕುಂದ ಪುಸ್ತಕ, ಹಾಗೆ ಬಾಹುಬಲಿ ಕಾಫಿ ಟೇಬಲ್ ಬುಕ್ ಅನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನಮ್ಮೊಟ್ಟಿಗೆ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಇದರೊಟ್ಟಿಗೆ ನಮ್ಮ ಕ್ಯಾಲೆಂಡರ್ ಇದೆ, ಉದಯವಾಣಿ ದಿನದರ್ಶಿ, ದೊಡ್ಡ ದಿನದರ್ಶಿ ಹಾಗೂ ಚಿಕ್ಕ ದಿನದರ್ಶಿ. ಇದರೊಟ್ಟಿಗೆ ನಮಗೆ ಬೇರೆ ಬೇರೆ ಈ ತರಂಗದ ಬೇರೆ ಬೇರೆ ಸಂಗ್ರಾಹ್ಯ ಸಂಚಿಕೆಗಳ ಒಂದು ಕಟ್ಟಿಂಗ್ಸ್ ಅನ್ನು ಮಾಡಿ ಇಲ್ಲಿ ಇಟ್ಟಿದ್ದೇವೆ. ಅದರ ಜೊತೆಗೆ ನಾವು ಇಲ್ಲಿ ಬೇರೆ ಬೇರೆ ನಮ್ಮ ಕಳೆದ ಪರ್ಯಾಯ ಸಂದರ್ಭದಲ್ಲಿ ಉದ್ಘಾಟನೆಗೊಂಡಂಥ ಬಿಡುಗಡೆ ಮಾಡಿದಂಥ ಈ ಸಂಚಿಕೆ, ಹಾಗೂ ಉತ್ತರ ಕರ್ನಾಟಕದಲ್ಲಿ ನಾವು ಬೆಳಗಾವಿ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ದಾವಣಗೆರೆಯಲ್ಲಿ ಆಗಿರ್ಬೋದು, ಬೇರೆ ಬೇರೆ ಸಂದರ್ಭಗಳಲ್ಲಿ ಅನಾವರಣ ಮಾಡಿದಂಥ ಈ ಸಂಗ್ರಾಹ್ಯ ಸಂಚಿಕೆಗಳ ಒಂದು ಕಟ್ಟಿಂಗ್ಸ್ ಅನ್ನು ಕೂಡ ಇಲ್ಲಿ ಇಟ್ಟಿದ್ದೇವೆ. ಈ ರೀತಿಯಾಗಿ ಈ ಸ್ಟಾಲಿಗೆ ಬಹಳಷ್ಟು ಜನ ಭೇಟಿ ನೀಡ್ತಾ ಇದ್ದಾರೆ.